ಎತ್ತು 1ರಿಂದ 10 ಈಗಿತ್ತು ಊಟದ ಆಟವು ಮುಗಿದಿತ್ತು. ಇಂಥವು ಹಗರಿದ್ದು ಪದ್ಯ ಆದ್ರೆ ದೌಡ್ ಓದ್ತಿ ನೋಡು. ಅದು ಮುಂದಿನ ಪೇಜ್ ತೆಗಿ, ಪಾಠ ಓದದ್ನ ನೋಡ್ತಾನೆ. ಅಯ್ಯೋ ಚಿಕ್ಕಿ, ನನಗೆಲ್ಲ ಬರ್ತೈತಿ ಓದಕ್ಕ. ಮೊನ್ನೆ ಕೇಳ ಅವನ ಹತ್ರ ಎಲ್ಲ ಅಪ್ಸಿದ್ನಿ. ನೀನು ಓದ್ಕೊಳಕ್ ಬುಕ್ ಅದನ್ನ ತಗೊಂಬಂದೀಯ ಚಿಕ್ಕಿ? ಹ್ಞೂನಪ್ಪ, ನಂದು ಕಾಲೇಜ್ನಾಗ ಪರೀಕ್ಷೆ ಅದಾವ, ಅದಕ್ಕೆ ಸುಟ್ಟಿ ಕೊಟ್ಟಿರೋದು. ಈಗ ಬಂದಿರೋದು ಸುಟ್ಟಿ ಕೊಟ್ಟಿರೋದಕ್ಕೆ ಪರೀಕ್ಷೆಗೆ ಓದ್ಕೊಳಕಂತಂದು ಸುಟ್ಟಿ ಕೊಟ್ಟಾರ. ಆದ್ರೆ ನಾನು ನಿಮ್ಮ ಊರಿಗೆ ಬಂದೀನಿ ನೋಡು. ಏನಾಯ್ತು ಬಿಡಿ ಚಿಕ್ಕಿ, ಇಲ್ಲೇ ಓದ್ಕೊಂತೆ. ನಾನು ನೀನಿಬ್ರು ಕೂಡಿ ಓದೋಣ ಸಂಜೆ ಮುಂದೆ. ಆಗ್ಲೆಲ್ಲ ನೀನು ಓದ್ಕೊಂತೀರ, ಹಂಗಂದ್ರೆ ಪರೀಕ್ಷೆದಾಗ ಚಲೋ ಹೊತ್ನಂಗೆ ಮಾರ್ಕ್ಸ್ ಬರ್ತಾವ ನಿನಗೆ. ಅಪ್ಪಯ್ಯ, ನೀ ಹೇಳ್ದಂಗೆ ಮಾಡ್ತಾನೆ ತಗೋ. ನಾನು ಚಲೋ ಹೊತ್ನಂಗೆ ಓದ್ಕೊ. ಹೌದು, ನಿನ್ನ ಫ್ರೆಂಡ್ಸ್ ಹೆಸರು ಏನು ಹೇಳೇ ಇಲ್ಲ ನನ್ನ ಹತ್ರ ನೀನು? ನನ್ನ ಫ್ರೆಂಡ್ಸ್ ಹೆಸರು ಅಭಯಿ, ಚಿನ್ಮಯಿ, ಆಮೇಲೆ ಇಲ್ಲೇ ಓಣ್ಯಾಗ ಅದ ನೋಡ್ರಿ, ಹಂಗೆ ಗೊತ್ತೈತಿಲ್ಲ. ಅವನು ನನ್ನ ಫ್ರೆಂಡ್. ಅಂದ್ರೆ ನನಗೂ ಸ್ವಲ್ಪ ದೊಡ್ಡ ನಷ್ಟ. ಅವನು ನನ್ನ ಫ್ರೆಂಡು. ಆಮೇಲೆ ಇವನು ಜಯಸ್ ಅಂತ ಇದ್ದಾನೆ, ಅವನೊಬ್ಬನು. 3 ಜನ ನನ್ನ ಕ್ಲೋಸ್ ಫ್ರೆಂಡ್ಸು ಚಿಕ್ಕಿ. ಹೌದೇನು? ಯಾಕೆ ಹುಡುಗಿಯರಾಗ ಫ್ರೆಂಡ್ಸ್ ಇಲ್ಲ ನಿನಗೆ? ಫ್ರೆಂಡ್ಸ್ ಹುಡುಗಿಯರನ್ನೆಲ್ಲ ಮಾಡ್ಕೊಂಡಿಲ್ಲ ಚಿಕ್ಕಿ. ನಾನು ಬರೀ ಜಗಳ ಆಡ್ಕೊಂತಾನೆ ಇರ್ತಾರೆ ಹುಡುಗಿಯರು. ಅಂದ್ರೆ ಚೆನ್ನಾಗಿ ಮಾತಾಡ್ತೀವಿ ಎಲ್ಲರೂ, ಅಂದ್ರೆ ಫ್ರೆಂಡ್ಸ್ ಮಾಡ್ಕೊಂಡಿಲ್ಲ ನಾನು ಅಷ್ಟೇ. ಸ್ಕೂಲಾಗ ಏನೇನಾದರೂ ಕೇಳೋದಿದ್ರೆ, ಶಾರ್ಪ್ನರ್ ಬೇಕು ಅಂದ್ರೆ, ಎರೇಸರ್ ಬೇಕು ಅಂದ್ರೆ ಹಿಂಗೆ ಇಸ್ಕೊಂಡಿರ್ತೀವಿ, ಕೊಡ್ತೀವಿ ಅಷ್ಟೇ. ಅಷ್ಟೇನು ಮಾತಾಡಂಗಿಲ್ಲ. ಮ್ಯಾಮ್ ಹೊಡಿತಾರೆ ಸ್ಕೂಲಾಗ. ಹಂಗೆಲ್ಲ ಎಲ್ಲ ಹುಡುಗಿಯರು ಹಂಗೆ ಇರಲ್ಲಪ್ಪ. ನೀನು ಎಲ್ಲ ಹುಡುಗಿಯರನ್ನ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ. ಫ್ರೆಂಡ್ಸ್ ಮಾಡ್ಕೊಳ್ಳೋದ್ರಾಗ ಏನು ತಪ್ಪಿಲ್ಲ. ಆತಪ್ಪ, ಓದ್ಕೋ. ಮತ್ತೆ ನಿಮ್ಮ ಅವ್ವ ಬಂದ್ಲಂದ್ರೆ ನನಗೂ ನಿನಗೂ ಇಬ್ರಿಗೂ ಕೂಡೆ ಬೈತಾ, ಓದೋದು ಬಿಟ್ಟು ಮಾತಾಡ್ಕೊಂಡು ಕುಂತೀರೇನೋ ಅಂತಂದು. ಮಾನ್ಸ, ಏನು ಮಾಡಕತ್ತಿ? ಅಕ್ಕ, ಇಲ್ಲೇ ಅದೀನಕ್ಕ, ನಡ್ಮನ್ಯಾಗ ಮಂಜ ಓದ್ಕೊಳಕತ್ತಿದ್ನ, ಓದ್ಸಕತ್ತಿದ್ನಿ. ನಾನು ಒಂದಿಷ್ಟು ಓದೋದಿತ್ತೆ, ಹಾಗಾಗಿ ಬುಕ್ ಇಟ್ಕೊಂಡು ಕುಂತಿದ್ನಿ ಅಕ್ಕ. ಯಾಕ? ಹೌದೇನು? ಆತಾತು, ಓದ್ಕೋ. ಚಹಾ ತೊಗೊಂಬರ್ತೇನೆ ಅಂದ್ರೆ ಚಹಾ ಕುಡಿದು ಓದ್ಕೋವಂತೆ ಅಂತ ಬಂದಾಗಿಂದ ಮುಖ ತೊಳ್ಕೊಂಡು ಹಾಗೆ ಕುಂತಿದ್ದಿ. ಚಹಾ ತೊಗೊಂಬರ್ತಾನೆ. ಚಹಾ ಏನು ಬೇಡ ಬಿಡಕ್ಕ, ಮತ್ತೇನು ಚಹಾ ಮಾಡ್ತೀವಿ? ಮಾವ ಬರಲಿ, ಮಾವ ಬಂದಮೇಲೆ ಒಮ್ಮೆರೆ ಮಾಡುವಂತೆ ಅಂತ. ಇಲ್ಲ, ಹಿಟ್ಟಿನ ತಡೆ ಸೋಸ್ಕೊಂಡು ಬರ್ತಾನಂತ ಅಷ್ಟೇ. ಅದೇನು 2 ಕಪ್ ಮಾಡೀನಿ. ಮತ್ತು ನಿಮ್ಮ ಮಾವ ಬಂದಮೇಲೆ ಬಿಸಿದು ಆಮೇಲೆ ಇನ್ನೊಂದು ಕಪ್ ಮಾಡಿಕೊಟ್ರೆ ಆಯ್ತು. ಮಾವರು ಬರ್ತಾರ ಅಷ್ಟೊತ್ತಿಗೆ, ಇಬ್ರಿಗೂ ಒಂದೊಂದು ಕಪ್ ಮಾಡಿಕೊಡ್ತಾನಂತೆ. ಚಹಾ ತೊಗೊಂಡ ಬಂದೇನಕ್ಕ? ಹ್ಞೂ, ಇಟ್ಟಿದ್ನಿ. ಮತ್ತು ಏನು ಮಾಡಕ್ಕಂತಿ, ಮುಖ ತೊಳ್ಕೊಳಕ್ಕೆ ಹೋಗಿದ್ದೇನ ಅಂತ ಅನ್ಕೊಂಡೆ ನಾನು. ಸೋಸ್ಕೊಂಬರಕ್ಕಂತಂದು ಕೇಳಿದ್ನಿ. ಕುಡಿತೀಯನ ಗುಂಡ ನೀನು ಚಾನ? ಬೇಡ ಬಿಡಕ್ಕ, ಗುಂಡಂಗೆಲ್ಲ ಚಹಾ ಕುಡ್ತೀಯ ನೀನು ದಿನ? ಇಲ್ಲ, ಕೇಳಿದೆ. ಹಾಲು ಕುಡಿತೀಯನ ಗುಂಡ? ಕೊಡ್ಲೆ ಹಾಲು ಸಕ್ಕರೆ ಹಾಕಿ? ಹೋಗಮ್ಮ, ಬೇಡ. ಬೆಳಗ್ಗೆ ಕುಡಿತೀನಲ್ಲ, ಇಷ್ಟೊತ್ತಿನಾಗೇನು ಬೇಡ ತಗೋ. ಓದ್ಕೊಳಕತ್ತೀನಿ. ಅಪ್ಪ ಎಲ್ಲೋಗೈತಮ್ಮ? ಇನ್ನೂ ಬಂದಿಲ್ಲ ಅಪ್ಪ ಅಜ್ಜ? ಹ್ಞೂನಪ್ಪಯ್ಯ, ನಾನು ಅದನ್ನೇ ಅನ್ಕೊಳಕತ್ತಿದ್ದೆ ನೋಡಿ. ಅಕ್ಕ, ನಿಮ್ಮ ಅಪ್ಪಯ್ಯ ಅಜ್ಜ ಇನ್ನೂ ಬಂದೇ ಇಲ್ಲ. ಹೊಲ್ದಾಗ ಏನಾದ್ರು ಲೇಟ್ ಆತ, ಏನೋ ಕೆಲಸಗಳು ಭಾಳ ಇದ್ದಂಗೆ ಕಾಣಿಸ್ತಾವು. ಹಂಗಾಗಿ ಮತ್ತೆ ಏನು ಬಂದಂಗೆ ಕಾಣಲ್ಲ. ಬರ್ಬೋದು ಈಗ. ಏನಾದರೂ ನಾಷ್ಟ ಮಾಡ್ಲ ಮಾನ್ಸ? ಬೇಡ ಬಿಡಕ್ಕ. ಏನು ಮಾಡ್ತಿ ಇವಾಗ? ಇದೇ ಮಂಡಕ್ಕಿ ಏನಾದರೂ ಮಾಡೋಣ ಅನ್ಕೊಂಡೆ. ಚುರುಮುರಿ ಏನಾರ ಮಾಡೋಣೇನೋ ಮಂಜ? ಮಾಡಮ್ಮ, ಚೆನ್ನಾಗಿರ್ತೈತಿ ಚುರುಮುರಿ ಅಂತ, ರುಚಿ ಆಗ್ತೈತಿ. ಮಾಡು, ಸುಮ್ಮನೆ ಚಿಕ್ಕಿ, ಚೆನ್ನಾಗಾಗ್ತೈತಿ ಚುರುಮುರಿ. ಮಂಜನ್ಗೆ ಇಷ್ಟ ಅಂದ್ರೆ ಮಾಡಕ್ಕ. ಮತ್ತೆ ಹೆಚ್ಕೊಡ್ಲ ನಾನು? ಇರಲಿ ಬಿಡ ಮಾನ್ಸ, ನಾನೇ ಅಡುಗೆ ಮನೆಯಲ್ಲೆಲ್ಲ ಹೆಚ್ಕೊತಾನಂತ. ಕಾಲೇಜ್ನಾಗೆಲ್ಲ ಕ್ಲಾಸು ಎಲ್ಲ ಚಲೋ ಹೊತ್ನಾಗ ನಡೆಯಕತ್ತೈತಿಲ್ಲ ನಿಂದು ಅಭ್ಯಾಸ ಎಲ್ಲ? ಅಕ್ಕ, ಈಗ ಚೆನ್ನಾಗೈತೆ, ಪರವಾಗಿಲ್ಲ. ಮೊನ್ನೆ ಸರ್ ಒಬ್ಬರು ಚೇಂಜ್ ಆದರು. ಅವ್ರು ಚೇಂಜ್ ಆಗಿದ್ದಕ್ಕೆ ಒಂದಿಷ್ಟು ಮತ್ತೆ ಇನ್ನೊಬ್ರಿಗೆ ಅಡ್ಜಸ್ಟ್ ಆಗೋಕೆ ಟೈಮ್ ಬೇಕಲ್ಲಕ್ಕ. ಹಾಗಾಗಿ ಬೇರೆ ಸರ್ ಬಂದಾರ, ಪರವಾಗಿಲ್ಲ, ಅವರು ಚೆನ್ನಾಗಿ ಮಾಡ್ತಾರೆ ಇವಾಗ. ಹೌದೇನೋ? ಅಭ್ಯಾಸ ಅರ್ಥ ಆಗಲಿಲ್ಲ ಅಂದರೆ ಕೇಳಿ ತಿಳ್ಕೊಂಡು ಓದ್ಕೋ. ಏನೋ ಚಲೋ ಹೊತ್ನಂಗೆ ಮಾರ್ಕಸ್ ತೆಗದಿ ಅಂದ್ರೆ, ಈಗ ಸೆಕೆಂಡ್ PUC ಅದಿ, ಮಾರ್ಕಸ್ ಚೆನ್ನಾಗಿ ತೆಗದಿ ಅಂದ್ರೆ ಅಪ್ಪ ಮುಂದೆ ಓದ್ಸಕ್ಕೆ ಇದನ್ನು ಮಾಡ್ತೈತಿ. ಇಲ್ಲಕ್ರೆ ಬೇಡ ಅಂತ ಹೇಳ್ತೈತಿ ನೋಡು. ಅಕ್ಕ, ಅದಕ್ಕೆ ನಾನು ನೀಟಾಗಿ ಅಭ್ಯಾಸ ಮಾಡ್ಕೊಳಕತ್ತೀನಿ. ಮಾರ್ಕಸ್ ಚಲೋ ಹೊತ್ನಂಗೆ ತೆಗದ್ನಿ ಅಂದ್ರೆ ಮತ್ತೆ ಅಪ್ಪ ಮುಂದೆ ಓದ್ಸಕ್ಕೆ ಇದು ಮಾಡ್ತಾರ ಅಂತಂದು. ಚಿಕ್ಕಿ, ನಮ್ಮ ಕ್ಲಾಸ್ನಾಗ ನಾನು ಫಸ್ಟ್ ಗೊತ್ತೇನ? ನಮ್ಮ ಮ್ಯಾಮ್ ನನಗೆ ಗುಡ್ ಬೈ ಅಂತಾರೆ ಚಿಕ್ಕಿ. ಹೌದಾ ಗುಂಡ? ಅಷ್ಟು ಜಾಣದಿ ನೀನು. ಒಂದು ಕ್ವಶನ್ ಕೇಳಿ ನಿನಗೆ, ಹೇಳ್ತೀಯ? ಕೇಳು ಚಿಕ್ಕಿ, ನಾ ಎಲ್ಲ ಹೇಳ್ತೇನೆ. ಆಯಿತು, ಒಂದು ಕ್ವಶನ್ ಕೇಳ್ತೀನಿ ನೋಡು. ನಾನೇನು ಭಾಳ ನಿನಗೆ ಕಷ್ಟ ಆಗಿರೋ ಅಂಥ ಕ್ವಶನ್ ಏನು ಕೇಳಂಗಿಲ್ಲ, ಸಿಂಪಲಾಗಿ ಕೇಳ್ತೀನಿ ನೋಡು. ಏನು ಕೇಳಿ?
ನಮ್ಮ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಯಾರು, ಪ್ರಧಾನಮಂತ್ರಿ ಯಾರು? ಅಷ್ಟು ಸಿಂಪಲ್ ಕ್ವಶನ್ ಚಿಕ್ಕಿ. ಹೇಳ್ತಾನೆ ಅಂದ್ರೆ ಭಾರತ ದೇಶದ ಪ್ರಧಾನಮಂತ್ರಿ, ಮೊನ್ನೆ ನಮ್ಮ ಮ್ಯಾಮ್ ಹೇಳ್ಕೊಟ್ಟಿದ್ರು ನಿಂದ್ರೆ ಹೇಳ್ತಾನೆ. ಭಾರತ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಬಬ್ಬ ಗುಂಡ ಎಲ್ಲ ತಿಳ್ಕೊಂಡ್ಬಿಟ್ಟು ಬಿಡೋ ನೀನು. ಎಲ್ಲ ಅವರಪ್ಪನ ಕಡೆ ಎಳ್ಸ್ಕೊಂಡ. ನಾವು ಅವರಪ್ಪ ಪೇಪರ್ ಓದ್ತಿರ್ತಾರಲ್ಲ ಅವಾಗೆಲ್ಲ ಕೇಳ್ಕೊಂತಿರ್ತಾನೆ. ಜಾಣದನ ಓದಂಗಿಲ್ಲ ಕುತ್ಕೊಂಡು. ಇವಾಗೆಲ್ಲ ಹುಡುಗರ್ದು ಕತೆ ಇದೆ ಬಿಡಕ್ಕ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇವ್ರಿ. ನಾವು ಆರಾಮದ ನೋಡ್ರಿ. ಕತೆಗಳಿಗೆ ಸಪೋರ್ಟ್ ಮಾಡಿರಿ. ಕತೆಗಳು ಇಷ್ಟ ಆತಂದ್ರೆ ಸಿಂಪಲ್ ಹಾಕೇನ್ರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು. ಇವತ್ತಿನ ಕತೆ ಇಷ್ಟ ಆದ್ರೆ ಮತ್ತೆ ಮುಂದಿನ